ನಮಸ್ಕಾರ ಸಿಂಹ ರಾಶಿಯವರೇ. ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ಸಮಯವಲ್ಲ. ಈ ತಿಂಗಳು ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಸಹನೆ ಮತ್ತು ನಿಮ್ಮೊಳಗಿನ ಶಕ್ತಿಯನ್ನು ಪರೀಕ್ಷಿಸುವ ಸಮಯವಾಗಿರಬಹುದು. ನೀವು ಎಷ್ಟೇ ಒಳ್ಳೆಯದಾಗಿ ನಡೆದುಕೊಂಡರೂ ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ನೀವು ನಂಬಿದವರೇ ಕೆಲ ಸಂದರ್ಭಗಳಲ್ಲಿ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿರಬಹುದು. ನೀವು ಮಾಡಿದ ಸಹಾಯವನ್ನೇ ಮರೆತು ನಿಮ್ಮ ವಿರುದ್ಧ ನಿಂತವರನ್ನು ನೀವು ಕಂಡಿರಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಸಿಂಹ ಎಂದಿಗೂ ಸೋಲಿಗೆ ಹುಟ್ಟಿಲ್ಲ, ಸಿಂಹ ಆಳಲು ಹುಟ್ಟಿದೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರ ಗೊಂದಲ ಇರಬಹುದು. ಹೊರಗೆ ಎಲ್ಲರ ಮುಂದೆ ಧೈರ್ಯವಾಗಿ ಕಾಣಿಸಿಕೊಂಡರೂ ಒಳಗೆ ಮಾತ್ರ ಎಷ್ಟೋ ನೋವು ಮತ್ತು ಒತ್ತಡವನ್ನು ನೀವು ಮೌನವಾಗಿ ಸಹಿಸಿಕೊಂಡಿದ್ದೀರಾ. ರಾತ್ರಿ ಮಲಗಿದರೂ ಮನಸ್ಸಿಗೆ ಶಾಂತಿ ಸಿಗದೆ ಬೆಳಗ್ಗೆ ಎದ್ದರೂ ಉತ್ಸಾಹ ಕಾಣದ ದಿನಗಳು ಬಂದಿರಬಹುದು. ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸನ್ನು ಕಾಡಿರಬಹುದು. ಆದರೆ ಸಿಂಹರಾಶಿಯವರೇ, ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವಿನ ಆರಂಭವಾಗಬಹುದು. ಈ ತಿಂಗಳಲ್ಲಿ ಗ್ರಹಗಳ ಚಲನೆ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಎಬ್ಬಿಸುವ ಕೆಲಸ ಮಾಡುತ್ತದೆ. ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದ್ದವರು ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತಾರೆ. ನೀವು ಮಾಡುತ್ತಿರುವ ಕೆಲಸಗಳಿಗೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಉದ್ಯೋಗ, ವ್ಯಾಪಾರ ಮತ್ತು ಹಣಕಾಸಿನ ವಿಷಯಗಳಲ್ಲಿ ನಿಧಾನವಾಗಿ ಬೆಳಕು ಕಾಣಲು ಶುರುವಾಗುತ್ತದೆ. ಆದರೆ ಒಂದು ವಿಷಯ ಮರೆಯಬೇಡಿ, ಸಿಂಹರಾಶಿಯವರ ದೊಡ್ಡ ಶಕ್ತಿ ಆತ್ಮವಿಶ್ವಾಸವಾದರೆ ದೊಡ್ಡ ದುರ್ಬಲತೆ ಅಹಂಕಾರ. ಜೂನ್ ತಿಂಗಳಲ್ಲಿ ನೀವು ತಾಳ್ಮೆ ಮತ್ತು ವಿನಯದಿಂದ ನಡೆದುಕೊಂಡರೆ ಮಾತ್ರ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಕಡೆ ತಿರುಗುತ್ತದೆ. ಸಿಂಹರಾಶಿಯವರೇ, ನೀವು ಹಲವಾರು ಬಾರಿ ನಾನು ಇಷ್ಟೊಂದು ಪ್ರಯತ್ನ ಮಾಡಿದರೂ ಫಲ ಯಾಕೆ ಸಿಗುತ್ತಿಲ್ಲ ಎಂದು ಯೋಚಿಸಿರಬಹುದು. ಆದರೆ ದೇವರು ನಿಮ್ಮನ್ನು ತಡವಾಗಿ ಪರೀಕ್ಷಿಸುತ್ತಿದ್ದಾನೆ ಅಷ್ಟೇ ಹೊರತು ತಳ್ಳಿಬಿಟ್ಟಿಲ್ಲ. ಜೂನ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆ ಸಂಭವಿಸಬಹುದು. ಕೆಲವು ಹಳೆಯ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತದೆ. ಮನೆಯಲ್ಲಿನ ಒತ್ತಡ ಕಡಿಮೆಯಾಗಬಹುದು. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವ ಘಟನೆಗಳು ನಡೆಯಬಹುದು. ಈ ಸಮಯದಲ್ಲಿ ನೀವು ವಿಶೇಷವಾಗಿ 5 ವಿಷಯಗಳನ್ನು ಪಾಲಿಸಬೇಕು. ಮೊದಲನೆಯದು, ಕೋಪವನ್ನು ಕಡಿಮೆ ಮಾಡಬೇಕು. ಎರಡನೆಯದು, ಯಾರ ಮೇಲೂ ಅತಿಯಾದ ನಿರೀಕ್ಷೆ ಇಡಬಾರದು. ಮೂರನೆಯದು, ಹಣದ ವಿಷಯದಲ್ಲಿ ಎಚ್ಚರಿಕೆಯಿಂದ ನಡೆಯಬೇಕು. ನಾಲ್ಕನೆಯದು, ತಂದೆ ತಾಯಿ ಮತ್ತು ಹಿರಿಯರ ಆಶೀರ್ವಾದ ಪಡೆಯಬೇಕು. ಐದನೆಯದು, ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರ ಅಥವಾ ಓಂ ಸೂರ್ಯಾಯ ನಮಃ ಎಂದು ಜಪ ಮಾಡಬೇಕು. ಇದರಿಂದ ನಿಮ್ಮ ಆತ್ಮಶಕ್ತಿ ಹೆಚ್ಚುತ್ತದೆ. ಜೂನ್ ತಿಂಗಳು ಸಿಂಹರಾಶಿಯವರ ಪಾಲಿಗೆ ಒಂದು ಜಾಗೃತಿಯ ಕಾಲ. ನೀವು ಹಿಂದೆ ಅನುಭವಿಸಿದ ನೋವುಗಳೇ ಈಗ ನಿಮ್ಮ ಶಕ್ತಿಯಾಗುವ ಸಮಯ ಬಂದಿದೆ. ನಿಮ್ಮನ್ನು ನೋಡಿ ನಗುತ್ತಿದ್ದವರು ನಿಮ್ಮ ಸಾಧನೆಯನ್ನು ನೋಡಿ ಆಶ್ಚರ್ಯಪಡುವ ದಿನಗಳು ದೂರದಲ್ಲಿಲ್ಲ. ಆದರೆ ನೆನಪಿಡಿ, ಸಿಂಹ ತನ್ನ ಗರ್ಜನೆಯನ್ನು ಸರಿಯಾದ ಸಮಯದಲ್ಲಿ ಮಾತ್ರ ತೋರಿಸುತ್ತದೆ. ಆದ್ದರಿಂದ ತಾಳ್ಮೆಯಿಂದಿರಿ, ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ, ದೇವರ ಮೇಲಿನ ನಂಬಿಕೆಯನ್ನು ಬಿಡಬೇಡಿ. ಜೂನ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಹೊಸ ಅವಕಾಶಗಳು ಬರಬೇಕಾದರೆ ನೀವು ಕೆಲವು ಪ್ರಮುಖ ನಿಯಮಗಳನ್ನು ಪಾಲಿಸಬೇಕು. ಈಗ ಆ 5 ರಹಸ್ಯ ಸೂತ್ರಗಳನ್ನು ನೋಡೋಣ. ಮೊದಲನೆಯ ರಹಸ್ಯ, ಸೂರ್ಯನ ಶಕ್ತಿ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ. ಆದ್ದರಿಂದ ಜೂನ್ ತಿಂಗಳಲ್ಲಿ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಸೂರ್ಯನಿಗೆ ಅರ್ಪಿಸಬೇಕು. ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಜಪ ಮಾಡಿದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಮನಸ್ಸಿನ ನಕಾರಾತ್ಮಕತೆ ದೂರವಾಗುತ್ತದೆ. ಸಿಂಹರಾಶಿಯವರ ಜೀವನದಲ್ಲಿ ಬೆಳಕು ಬರಬೇಕಾದರೆ ಮೊದಲು ಮನಸ್ಸಿನ ಕತ್ತಲೆ ಹೋಗಬೇಕು. ಈಗ ಈ ನಿಯಮವನ್ನು ಶ್ರದ್ಧೆಯಿಂದ ಪಾಲಿಸಿದರೆ ನಿಮ್ಮ ಕೆಲಸಗಳಲ್ಲಿ ಅಡಚಣೆಗಳು ಕಡಿಮೆಯಾಗಲು ಆರಂಭವಾಗುತ್ತದೆ. ಎರಡನೆಯ ರಹಸ್ಯ ಬಂದು ಮನೆಯ ಪೂರ್ವ ದಿಕ್ಕಿನ ಶಕ್ತಿ. ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವ ದಿಕ್ಕು ಸೂರ್ಯನ ದಿಕ್ಕು. ಜೂನ್ ತಿಂಗಳಲ್ಲಿ ನಿಮ್ಮ ಮನೆಯ ಪೂರ್ವ ಭಾಗವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಅಲ್ಲಿ ಕಸ, ಮುರಿದ ವಸ್ತುಗಳು ಅಥವಾ ಕತ್ತಲೆ ಇರಬಾರದು. ಸಾಧ್ಯವಾದರೆ ಅಲ್ಲಿ ಒಂದು ಚಿಕ್ಕ ದೀಪ ಅಥವಾ ಹಳದಿ ಬೆಳಕಿನ ಬಲ್ಬ್ ಹಚ್ಚಿ. ಇದರಿಂದ ಮನೆಯೊಳಗೆ ಧನಾಕರ್ಷಣೆ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ನೀವು ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಅಂದರೆ ಅದರ ಒಂದು ಕಾರಣ ಮನೆಯ ಶಕ್ತಿ ದುರ್ಬಲವಾಗಿರುವುದು ಆಗಿರಬಹುದು. ಇನ್ನು ಮೂರನೆಯ ರಹಸ್ಯ ಅನ್ನದಾನ ಮತ್ತು ಸೇವೆ.
ಸಿಂಹರಾಶಿಯವರು ಹೃದಯದಿಂದ ಸಹಾಯ ಮಾಡುವವರು. ಜೂನ್ ತಿಂಗಳಲ್ಲಿ ವಾರಕ್ಕೆ ಕನಿಷ್ಠ 1 ಬಾರಿ ಬಡವರಿಗೆ ಆಹಾರ ನೀಡುವ ಅಭ್ಯಾಸ ಮಾಡಿಕೊಳ್ಳಿ. ದೇವಸ್ಥಾನದ ಬಳಿ ಇರುವ ವೃದ್ಧರು, ಹಸಿದವರು ಅಥವಾ ಕಾರ್ಮಿಕರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ನೀವು ಕೊಡುವ ಒಂದು ತುತ್ತು ಅನ್ನವೇ ನಿಮ್ಮ ಜೀವನದಲ್ಲಿ ಲಕ್ಷ್ಮಿಯ ಪ್ರವೇಶಕ್ಕೆ ಕಾರಣವಾಗಬಹುದು. ದೇವರು ಯಾವಾಗಲೂ ದಾನ ಮಾಡುವವರ ಕೈಯನ್ನು ಖಾಲಿ ಬಿಡುವುದಿಲ್ಲ. ಇನ್ನು 4ನೆಯ ರಹಸ್ಯ, ಮೌನ ಮತ್ತು ರಹಸ್ಯ. ಸಿಂಹರಾಶಿಯವರು ತಮ್ಮ ಕನಸು ಮತ್ತು ಯೋಜನೆಗಳನ್ನು ಬೇಗನೆ ಎಲ್ಲರಿಗೂ ಹೇಳಿಬಿಡುತ್ತಾರೆ. ಆದರೆ ಜೂನ್ ತಿಂಗಳಲ್ಲಿ ನಿಮ್ಮ ಯಶಸ್ಸಿನ ಮಂತ್ರ ಅಂದರೆ ಕೆಲಸ ಮಾಡಿ, ಆದರೆ ಎಲ್ಲರಿಗೂ ಹೇಳಬೇಡಿ. ನೀವು ಹೊಸ ಕೆಲಸ, ವ್ಯವಹಾರ ಅಥವಾ ಹಣಕಾಸಿನ ಯೋಜನೆ ಮಾಡುತ್ತಿದ್ದರೆ ಅದು ಪೂರ್ಣಗೊಳ್ಳುವವರೆಗೂ ರಹಸ್ಯವಾಗಿಡಿ. ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಸುತ್ತಮುತ್ತಲೇ ಇರಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ದೇವರ ಬಳಿ ಮಾತ್ರ ಹೇಳಿ, ಉಳಿದವರಿಗೆ ಫಲಿತಾಂಶ ತೋರಿಸಿ. 5ನೆಯ ಮತ್ತು ಅತ್ಯಂತ ಮುಖ್ಯವಾದ ರಹಸ್ಯ ಏನೆಂದರೆ ಅಹಂಕಾರವನ್ನು ಬಿಡುವುದು. ಸಿಂಹರಾಶಿಯವರ ದೊಡ್ಡ ಶಕ್ತಿ ಆತ್ಮವಿಶ್ವಾಸ, ಆದರೆ ಅದೇ ಕೆಲವೊಮ್ಮೆ ಅಹಂಕಾರವಾಗಿ ಬಿಡುತ್ತದೆ. ಜೂನ್ ತಿಂಗಳಲ್ಲಿ ನೀವು ತಾಳ್ಮೆ ಮತ್ತು ವಿನಯದಿಂದ ನಡೆದುಕೊಂಡರೆ ಅದೃಷ್ಟ ನಿಮ್ಮ ಬೆನ್ನಿಗೆ ನಿಂತುಕೊಳ್ಳುತ್ತದೆ. ಕೆಲಸ ಮಾಡುವವರು, ಕುಟುಂಬದವರು ಮತ್ತು ನಿಮ್ಮ ಜೊತೆ ಇರುವವರನ್ನು ಗೌರವಿಸಿ. ನಿಮ್ಮ ಮಾತಿನಿಂದ ಯಾರಿಗೂ ನೋವಾಗದಂತೆ ನೋಡಿಕೊಳ್ಳಿ. ಸೂರ್ಯದೇವನ ಕೃಪೆ ಸಿಗಬೇಕಾದರೆ ಮೊದಲು ನಿಮ್ಮ ಹೃದಯದಲ್ಲಿ ದಯೆ ಇರಬೇಕು. ಸಿಂಹರಾಶಿಯವರೇ, ಜೂನ್ ತಿಂಗಳಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವ ಕೆಲವು ವಿಶೇಷ ಸಂಕೇತಗಳು ಕಾಣಿಸುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾದ ಬಣ್ಣ ಚಿನ್ನದ ಹಳದಿ ಮತ್ತು ಕಿತ್ತಳೆ ಬಣ್ಣ. ಈ ಬಣ್ಣಗಳು ಸೂರ್ಯನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ನೀವು ಪ್ರಮುಖ ಕೆಲಸಗಳಿಗೆ ಹೋಗುವಾಗ, ಸಂದರ್ಶನ, ವ್ಯವಹಾರ ಸಭೆ ಅಥವಾ ಹಣಕಾಸಿನ ನಿರ್ಧಾರಗಳ ಸಮಯದಲ್ಲಿ ಈ ಬಣ್ಣದ ಬಟ್ಟೆ ಅಥವಾ ಸಣ್ಣ ವಸ್ತುಗಳನ್ನು ಬಳಸಿದರೆ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ವಿಶೇಷವಾಗಿ ಭಾನುವಾರ ಮತ್ತು ಸೋಮವಾರ ಈ ಬಣ್ಣಗಳನ್ನು ಬಳಸುವುದು ನಿಮಗೆ ಹೆಚ್ಚಿನ ಫಲ ನೀಡಬಹುದು. ಜೂನ್ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಸಂಖ್ಯೆ 1, 3 ಮತ್ತು 9. ಈ ಸಂಖ್ಯೆಗಳು ಸಿಂಹರಾಶಿಯವರಿಗೆ ಯಶಸ್ಸಿನ ಸಂಕೇತವಾಗಬಹುದು. ಹೊಸ ಕೆಲಸ ಆರಂಭಿಸುವ ದಿನ, ವಾಹನ ಸಂಖ್ಯೆ, ಮೊಬೈಲ್ ಸಂಖ್ಯೆ ಅಥವಾ ಪ್ರಮುಖ ದಿನಾಂಕಗಳಲ್ಲಿ ಈ ಸಂಖ್ಯೆಗಳ ಸಂಯೋಗ ಕಂಡುಬಂದರೆ ಅದು ಶುಭ ಸೂಚನೆ ಎಂದು ಪರಿಗಣಿಸಬಹುದು. ವಿಶೇಷವಾಗಿ 1 ಸಂಖ್ಯೆ ಸೂರ್ಯದ ಪ್ರಭಾವವನ್ನು ಸೂಚಿಸುವುದರಿಂದ ನಾಯಕತ್ವ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ. ಈ ತಿಂಗಳಲ್ಲಿ ಮೊದಲ ಮತ್ತು 3ನೇ ವಾರಗಳು ನಿಮಗೆ ಅತ್ಯಂತ ಮಹತ್ವದ ಸಮಯವಾಗಬಹುದು. ಮೊದಲ ವಾರದಲ್ಲಿ ಹೊಸ ಕೆಲಸಗಳು, ಪರಿಚಯಗಳು ಮತ್ತು ಕೆಲಸದ ವಿಷಯದಲ್ಲಿ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ. 3ನೆಯ ವಾರದಲ್ಲಿ ಹಣಕಾಸಿನ ವಿಷಯದಲ್ಲಿ ಲಾಭ ಅಥವಾ ಬಾಕಿ ಇದ್ದ ಕೆಲಸಗಳು ಪೂರ್ಣಗೊಳ್ಳುವ ಯೋಗ ಕಾಣಿಸುತ್ತದೆ. ಸಿಂಹರಾಶಿಯ ಸ್ನೇಹಿತರೆ, ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭವಾಗಬಹುದು. ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದ್ದವರು ನಿಮ್ಮ ಸಾಧನೆಯನ್ನು ನೋಡಿ ಆಶ್ಚರ್ಯಪಡುವ ದಿನಗಳು ದೂರದಲ್ಲಿಲ್ಲ. ಆದರೆ ವರ್ಷ ಬದಲಾದರೆ ಸಾಕಾಗುವುದಿಲ್ಲ. ನಿಮ್ಮ ಆಲೋಚನೆ ಮತ್ತು ಅಭ್ಯಾಸಗಳು ಬದಲಾಗಬೇಕು. ನೀವು ಈ 5 ನಿಯಮಗಳನ್ನು ನಂಬಿಕೆಯಿಂದ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ನೆಮ್ಮದಿ ನಿಧಾನವಾಗಿ ಮರಳಿ ಬರುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ಒಂದು ಸಣ್ಣ ಬದಲಾವಣೆ ಸಾಕು ಇಡೀ ಭವಿಷ್ಯವನ್ನು ಬದಲಾಯಿಸಲು. ಸಿಂಹರಾಶಿಯವರೇ, ನೀವು ತುಂಬ ಕಷ್ಟಗಳನ್ನು ನೋಡಿದ್ದೀರಾ, ಆದರೆ ನೆನಪಿಡಿ, ಕತ್ತಲೆಯ ನಂತರ ಬೆಳಕು ಬರಲೇಬೇಕು. ಜೂನ್ ತಿಂಗಳು ನಿಮ್ಮ ಪಾಲಿಗೆ ಆ ಬೆಳಕಿನ ಆರಂಭವಾಗಬಹುದು. ಧೈರ್ಯವಾಗಿ ಮುಂದೆ ನಡೆಯಿರಿ. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಿಂಹರಾಶಿಯವರಿಗೆ ಶೇರ್ ಮಾಡಿ. ಹಾಗೆ ಓಂ ಸೂರ್ಯಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.